ಪರಿಶುದ್ಧರು ಪರಿಶುದ್ಧರು ಯೆಹೋವಾ ಪರಿಶುದ್ಧರು. ತಂದೆ ವೇದನೆ ಅರಿತಂತವರು ಯಾರಿದ್ದಾರೆ? ತಂದೆ ಮನಸ್ಸನ್ನು ತಿಳಿದಂತವರು ಯಾರಿದ್ದಾರೆ? ತಂದೆ ವೇದನೆ ಅರಿತಂತವರು ಯಾರಿದ್ದಾರೆ? ತಂದೆ ಮನಸ್ಸನ್ನು ತಿಳಿದಂತವರು ಯಾರಿದ್ದಾರೆ? ಯಾರೋ ತೀರಾ ಯಾರೋ ತೀರಾ ತನ್ನ ಮಕ್ಕಳನ್ನು ಕಾಪಾಡಲು ಯಾರೋ ತೀರಾ ಯಾರೋ ತೀರಾ ಯಾರೋ ತೀರಾ ತನ್ನ ಮಕ್ಕಳನ್ನು ಕಾಪಾಡಲು ಯಾರೋ ತೀರಾ. ತಂದೆ ವೇದನೆ ಕಣ್ಣಾರೆ ನೋಡಿದ ಕ್ರಿಸ್ತನೇ ಬಲಿಯಾದನು. ತಂದೆ ಸುತನು ಯೇಸು ಬಲಿಯಾದರು ನಿನಗೋಸ್ಕರ. ದೇವರು ಹೇಳ್ತಿದ್ದಾನೆ, ಒಂದು ದುಷ್ಟನು ಮರಣ ಹೊಂದುವಂಥದ್ದು ನನಗೆ ಎಷ್ಟು ಮಾತ್ರವೂ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದಟ್. ಯಾಕೆ ಅಂತ ಹೇಳಿದ್ರೆ ಅವನು ನರಕಕ್ಕೆ ಹೋಗ್ತಾನೆ. ಪ್ರಿಯರೇ, ನಾವೆಲ್ಲರೂ ಹೇಳ್ತೇವೆ ದೇವರು ಅವನ್ನ ನರಕಕ್ಕೆ ಕಳಿಸ್ತಾನೆ, ದೇವರು ನರಕಕ್ಕೆ ಕಳಿಸ್ತಾನೆ ಅಂತೇಳಿ ನಾವು ಹೇಳ್ತೇವೆ. ಇಸ್ ದಟ್ ಟ್ರೂ? ಅದು ನಿಜವಾನಾ? ಇಲ್ಲ, ದೇವರು ಎಂದಿಗೂ ನರಕಕ್ಕೆ ಕಳಿಸೋದಿಲ್ಲ. ನರಕಕ್ಕೆ ಕಳಿಸುವ ಹಾಗೆ ನಾವು ವರ್ತಿಸುತ್ತೇವೆ. ನರಕಕ್ಕೆ ಕಳಿಸುವ ಹಾಗೆ ನಾವು ವರ್ತಿಸುತ್ತೇವೆ ಹೊರತು ದೇವರು ಎಂದಿಗೂ ಸಹ ನಮ್ಮನ್ನು ನರಕಕ್ಕೆ ಕಳಿಸೋದಿಲ್ಲ. ನರಕಕ್ಕೆ ಹೋಗು ಅನ್ನುವ ಮಾತು ನನ್ನ ಬಾಯಿಂದ ನೀವು ಬರೆಸ್ಬೇಡಿ ಪ್ಲೀಸ್. ನನ್ನ ಬಾಯಿಂದ ನೀನು ನರಕಕ್ಕೆ ಹೋಗು ಎನ್ನುವಂಥ ಮಾತು ನನ್ನ ಬಾಯಿಂದ ನೀನು ಅನಿಸ್ಬೇಡ. ಯಾಕೆ ಅಂತ ಹೇಳಿದ್ರೆ ಅದು ಅನ್ನೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ಮಾತು ನನ್ನ ಬಾಯಿಂದ ನೀವು ಬರೆಸ್ಬೇಡಿ ಪ್ಲೀಸ್. ಯಾಕೆ ಗೊತ್ತಾ? ಹೆತ್ತ ತಂದೆಯ ಆವೇದನೆ, ನೀವು ನರಕಕ್ಕೆ ಹೋಗ್ತೀರಾ. ಅಲ್ಲಿ ನಾನು ನಿನ್ನನ್ನು ನೋಡಿ ಇರೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಬಿಕಾಸ್ ಡೋಂಟ್ ಡೂ ದ್ಯಾಟ್. ಅದನ್ನು ಮಾಡಬೇಡಿ. ದುಷ್ಟನು ಮರಣ ಹೊಂದುವುದರಿಂದ ನನಗೆ ಎಷ್ಟು ಮಾತ್ರವೂ 1% ಆದರೂ ನನಗೆ ಸಂತೋಷ ಇಲ್ಲ. ಆದರೆ ಅವನು ಮಾರು ಮನಸ್ಸನ್ನು ಹೊಂದಿ ತಿರುಗಿಕೊಂಡು ನನ್ನ ಬಳಿಗೆ ಬರುವಂಥದ್ದಿದೆ ನೋಡಿ, ಅದು ನನಗೆ ತುಂಬ ಸಂತೋಷ. ದೇವರ ಒಂದು ಇಷ್ಟ, ಹೆತ್ತ ತಂದೆಯ ಆವೇದನೆ ಯಾರಿಗಾದರೂ ಅರ್ಥ ಆಗ್ತಿದೆಯಾ? ದೇವರಿಗೆ ನರಕಕ್ಕೆ ಕಳಿಸೋದು ಇಷ್ಟ ಇಲ್ಲ. ಆದರೆ ನಾವು ಹೇಳ್ತೇವೆ, ದೇವರೇ ನನ್ನ ಲೈಫ್ ನೋಡು ಹೇಗೆ ಬಾಳ್ತಿದ್ದೀನಿ, ನನ್ನನ್ನು ನರಕಕ್ಕೆ ಕಳಿಸು. ನೋಡ್ದ ನನ್ನ ಲೈಫ್ ಹೇಗೆ ಬಾಳ್ತಿದ್ದೀನಿ, ಇವಾಗ ನನ್ನನ್ನು ನರಕಕ್ಕೆ ಕಳಿಸು ಅಂತ ನಮ್ಮ ಲೈಫ್ನ ನಾವು ಹಾಳು ಮಾಡಿಕೊಂಡು ದೇವರನ್ನ ನರಕಕ್ಕೆ ಹೋಗೋ ಥರ ನಮ್ಮನ್ನು ನಾವು ಚಿತ್ರೀಕರಿಸ್ಕೊಳ್ತಿದ್ದೇವೆ ಹೊರತು ದೇವರಿಗೆ ಎಷ್ಟು ಮಾತ್ರವೂ ನಮ್ಮನ್ನು ನರಕಕ್ಕೆ ಕಳಿಸೋದು ಇಷ್ಟ ಇಲ್ಲ. ಯೇಸು ಕ್ರಿಸ್ತನೇ ಹೇಳ್ತಿದ್ದಾನೆ, ಇರುವಂಥ 99 ಮನುಷ್ಯರಿಗಿಂತ 99 ನೀತಿವಂತರಿಗಿಂತ ಕಳೆದು ಹೋಗಿರುವಂಥ ಒಂದು ಕುರಿ ನನಗೆ ತುಂಬ ಪ್ರಾಮುಖ್ಯ. ಒಂದೇ ಕುರಿ ತಾನೆ, 99 ಕುರಿಗಳಿದೆ ತಾನೆ, ಅದರಿಂದ ಸಂತೋಷ ಪಡ್ಬೋದಲ್ಲ ಆ ಕುರುಬ ಅಂತ ನಾವು ಅನ್ಕೊಳ್ತೇವೆ. ಆದರೆ ಕುರುಬನ್ ಹೇಳ್ತಿದ್ದಾನೆ, ತಪ್ಪಿ ಹೋದಂಥ ಒಂದು ಕುರಿಮರಿ ನನಗೆ ಬೇಕು. ಆ ಒಂದು ಕುರಿಮರಿ ನನ್ನ ಬಳಿಗೆ ಬಂದರೆ ಅದನ್ನು ನೋಡಿ ನಾನು ಏನು ಮಾಡ್ತೀನಿ ಗೊತ್ತಾ? ದೇವರು ಪರಲೋಕದಲ್ಲಿ ದೂತರೊಂದಿಗೆ ಸಂತೋಷ ಪಡುತ್ತಾನೆ. ಒಂದು ಕುರಿ ನಾಶನದಿಂದ ತಪ್ಪಿಸಲ್ಪಟ್ರೆ ಅದಕ್ಕೆ ದೇವರು ಪಡುವಂಥ ಸಂತೋಷ ಏನೋ ಗೊತ್ತಾ? ದೇವರು ಪಾರ್ಟಿ ಮಾಡ್ಕೋತಾರೆ. ಸಂತೋಷದಿಂದ ದೇವರು ಪಾರ್ಟಿ ಮಾಡ್ಕೋತಾರೆ. ಯಾಕೋ ಗೊತ್ತಾ? ನನ್ನ ವೇದನೆ ಕಡಿಮೆ ಆಯಿತು, ನನ್ನ ಮಗನು ನರಕಕ್ಕೆ ಹೋಗ್ತಿಲ್ಲ, ನನ್ನ ಬಳಿಗೆ ಬರ್ತಿದ್ದಾನೆ, ಐ ಆಮ್ ಹ್ಯಾಪಿ, ನನಗೆ ಸಂತೋಷ. ಅದಕ್ಕೆ ಯೂದ ಪತ್ರಿಕೆಯಲ್ಲಿ ದೇವರೊಂದು ಮಾತನ್ನು ಹೇಳ್ತಿದ್ದಾರೆ. ಯೂದನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 1ನೇ ಅಧ್ಯಾಯ ಇರುವಂಥ ಯೂದನ ಪತ್ರಿಕೆ 23ನೇ ವಚನ. ನೀವು ಅಗ್ನಿಯಿಂದ ಕೆಲವರನ್ನಾದರೂ ನೀವು ಸಹಾಯ ಮಾಡಬೇಕು, ನರಕಕ್ಕೆ ಹೋಗುತ್ತಿರುವಂಥವರನ್ನು ನೀವು ಎಳೆಯಬೇಕು. ದಟ್ಸ್ ನಾಟ್ ದ ವೇ. ನೀವು ಅಲ್ಲಿಗೆ ಹೋಗಬಾರದಂತೇಳಿ ನೀವು ಎಳೆಯಬೇಕು. ಯಾಕೋ ಗೊತ್ತಾ? ಹೆತ್ತ ತಂದೆಯ ಆವೇದನೆ ಅದಲ್ಲ, ಅವನು ನರಕಕ್ಕೆ ಹೋಗಬೇಕೆಂಬಂಥ ಆವೇದನೆ ಹೆತ್ತ ತಂದೆಯದಲ್ಲ. ಅದಕ್ಕೆ ನೀವೇನು ಮಾಡಿ? ಎಳೆಯಿರಿ. ದೇವರ ಒಂದು ಚಿತ್ತ ಏನಂತ ಹೇಳಿದ್ರೆ ನಾವು ಯಾರು ನರಕಕ್ಕೆ ಹೋಗಬಾರದಂತೇಳಿ. ವೆರಿ ಗುಡ್, ದೇವರ ಒಂದು ಚಿತ್ತ ಅದಾಗಿದೆ. ಆದರೆ ಆ ಚಿತ್ತವನ್ನು ಆ ನರಕಕ್ಕೆ ಹೋಗದೆ ರಕ್ಷಿಸುವಂಥ ಕೆಲಸ ಯಾರಿಗೆ ಹೇಳ್ತಿದ್ದಾರೆ ಹೇಳಿ?
ಕೆಲವರನ್ನು ನೀವು ಎಳೆಯಿರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ದೇವರು ಯಾರಿಗೋ ಹೇಳ್ತಿದ್ದಾರೆ, ನಮಗೆ ಹೇಳ್ತಿದ್ದಾರೆ. ಏನಂತ ಗೊತ್ತಾ? ನೀವು ಆ ನರಕಕ್ಕೆ ಹೋಗುವವರನ್ನು ಅಲ್ಲಿಗೆ ಹೋಗದಂತೆ ನೀವು ಎಳೆಯಿರಿ. ಬಿಕಾಸ್ ನನ್ನ ಚಿತ್ತ ಅದಲ್ಲ, ನನ್ನ ಚಿತ್ತ ಒಬ್ಬನು ಸಹ ನಾಶ ಆಗಬಾರದು. ಇದು ನನ್ನ ಚಿತ್ತ. ಆ ಚಿತ್ತವನ್ನು ಯಾರು ನೆರವೇರಿಸಬೇಕು? ಮಕ್ಕಳಾದಂಥ ನೀವು ನೆರವೇರಿಸಬೇಕು. ಮಕ್ಕಳಾದಂಥ ನಾವು ನೆರವೇರಿಸಬೇಕು. ಇವಾಗ ಹೇಳಿ, ದೇವರ ಒಂದು ಚಿತ್ತ ನರಕಕ್ಕೆ ಯಾರು ಹೋಗಬಾರದೆಂಬಂಥ ಚಿತ್ತ ದೇವರದಾಗಿದ್ದರೆ ಆ ಚಿತ್ತವನ್ನು ನೆರವೇರಿಸುವಂಥ ಕೆಲಸ ಯಾರ ಮೇಲಿದೆ? ಖಂಡಿತವಾಗಿ 100% ನಮ್ಮ ಮೇಲಿದೆ. ನಾವು ದೇವರನ್ನ ಬೇಡ್ಕೊಳ್ತೇವೆ, ದೇವರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ನಿಮ್ಮ ಸನ್ನಿಧಾನಕ್ಕೆ ಬರುವಂತೆ, ಎಲ್ಲರೂ ಸಹ ನಿಮ್ಮನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ ಕರ್ತನೆ ಅಂತೇಳಿ ನಾವು ನಿಜವಾಗ್ಲೂ ದೇವರನ್ನ ಬೇಡ್ಕೊಳ್ತೀವಿ. ಪ್ರಾರ್ಥನೆ ಮಾಡುವವರು ನಾವಾದರೆ ಇನ್ನು ಬರುವವರು ಯಾರು? ಕೆಲಸಗಾರರನ್ನು ಬೇಡ್ಕೊಳ್ತಿದ್ದೇವೆ, ಎಲ್ಲರೂ ಸಹ ಬೇಡ್ಕೊಳ್ತಿದ್ದಾರೆ. ಆದರೆ ವರ್ಕ್ ಮಾಡೋರು ಯಾರು? ದೇವರನ್ನ ಬೇಡ್ಕೊಳ್ಳೋರು ಬೇಕು, ದೇವರ ಕೆಲಸವನ್ನು ಮಾಡೋರು ಬೇಕು. ಅವರಿಬ್ಬರು ನಾವೇ ಆಗಬೇಕು ಪ್ರಿಯರೇ. ಕೆಲವರನ್ನು ನಾವು ಎಳೆಯಬೇಕು. ನನ್ನ ಒಂದು ಪಕ್ಷದಲ್ಲಿ ಯಾರು ಹೋಗ್ತೀರಾ ಅಂತ ಕೇಳಿದಾಗ ಯೇಸು ಕ್ರಿಸ್ತನ ಕರೆದ, ಅಪ್ಪ ಐ ಫಾರ್ ಯು, ನಾನು ಇದ್ದೇನೆ ನಿನಗೋಸ್ಕರ. ಏನು ಮಾಡ್ತೀಯ? ನಿನಗೆ ಹೋದರೆ ನಿನ್ನನ್ನು ಸಾಯಿಸ್ತಾರೆ, ನಿನ್ನ ಪ್ರಾಣ ತೆಗಿತಾರೆ, ನಿನ್ನನ್ನು ಯಾರು ನಂಬೋದಿಲ್ಲ. ಪರವಾಗಿಲ್ಲ ತಂದೆ, ನಿನ್ನ ಮಾತುಗಳನ್ನು ಹೇಳಬರ್ತೀನಿ, ಅದು ಮಾತ್ರ ನನಗೆ ಸಾಕು ಅಂತೇಳಿ ದೇವರಿಂದ ಭಾಷೆಯನ್ನು ತೆಗೆದುಕೊಂಡು ಬಂದಂಥ ಮಗನಾಗಿ, ನಿಜವಾದಂಥ ಮಗನಾಗಿ ಯೇಸು ಕ್ರಿಸ್ತನನ್ನ ಕ್ರಿಯೆಗಳಲ್ಲಿ ಕಾಣಿಸಬೇಕು. ದೇವರನ್ನು ಒಂದು ವೇಳೆ ನಾವು ಪ್ರೀತಿ ಮಾಡಿದ್ರೆ, ಇಲ್ಲಾಂದರೆ ನಾವು ಯಾರಾದರೂ ಪ್ರೀತಿ ಮಾಡಿದ್ವಿ ಅಂದ್ಕೊಳ್ಳಿ, ಅವ್ರಿಗೆ ಇಷ್ಟವಾದದ್ದನ್ನು ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ಅವ್ರಿಗೇನು ಇಷ್ಟಪಡ್ತಿದ್ದಾರೆ ಅದನ್ನು ನೋಡಿ ಅದನ್ನು ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ಆದರೆ ದೇವರನ್ನ ನಾವು ಪ್ರೀತಿ ಮಾಡ್ತಿದ್ರೆ ದೇವರಿಗೆ ಇಷ್ಟವಾದದ್ದನ್ನು ಏನು ಅಂತ ನೀವು ತಿಳಿದುಕೊಂಡಿದ್ದೀರಾ? ಆ ಇಷ್ಟವನ್ನು ಈಡೇರಿಸುವಂಥ ಭಾರ ನಮ್ಮ ಮೇಲೆ ಇದೆ ಎಂಬಂಥ ಮಾತು ನಿಮಗೆ ಯಾವತ್ತಾದ್ರೂ ನೆನಪಿದೆಯಾ? ತಂದೆ ವೇದನೆ ಅರಿತಂತವರು ಯಾರಿದ್ದಾರೆ? ತಂದೆ ಮನಸ್ಸನ್ನು ತಿಳಿದಂತವರು ಯಾರಿದ್ದಾರೆ? ತಂದೆ ವೇದನೆ ಅರಿತಂತವರು ಯಾರಿದ್ದಾರೆ? ತಂದೆ ಮನಸ್ಸನ್ನು ತಿಳಿದಂತವರು ಯಾರಿದ್ದಾರೆ?